ಆಸ್ತಿಗಾಗಿ ತಮ್ಮನನ್ನೇ ಮಸಣ ಸೇರಿಸಿದಾನೆ ಅಣ್ಣ ಅಂತ ಕರೆಸ್ಕೊಳ್ಳೋ ಪಾಪಿ 28 ಸಲ ಇರಿದು ಕಿರಾತಕರು ಕೊಂದು ಹಾಕಿದ್ದಾರೆ 35 ವರ್ಷದ ಯೋಗೇಶ್ ಪಾಪ ಅಣ್ಣನಿಂದಲೇ ಕೊಲೆಯಾಗಿರೋ ದುರ್ದೈವಿ ಅಣ್ಣ ಲಿಂಗರಾಜು ಮಕ್ಕಳಾದ ಭರತ್ ದರ್ಶನ್ನಿಂದ ಹತ್ಯೆಯಾಗಿದೆ ಚಿಕ್ಕಪ್ಪ ಅಂತನೂ ಮಕ್ಕಳು ನೋಡಿಲ್ಲ ಲಿಂಗರಾಜ್ ಕೃತ್ಯಕ್ಕೆ ಗ್ರಾಮಸ್ಥರು ರೊಚ್ಚಿಗೆದ್ದು ಆತನ ಮನೆಯನ್ನು ಧ್ವಂಸ ಮಾಡಿದ್ದಾರೆ ಲಿಂಗರಾಜ್ ಮನೆ ಪೀಠೋಪಕರಣಗಳೆಲ್ಲವೂ ಸಂಪೂರ್ಣ ಧ್ವಂಸ ಆಗಿದೆ ಮಂಡ್ಯ ತಾಲೂಕಿನ ಮಾಯಪ್ಪನಹಳ್ಳಿಯಲ್ಲಿ ನಡೆದಿರೋ ಘಟನೆ ಸ್ಥಳಕ್ಕೆ ಕೆರಗೋಡು ಪೊಲೀಸ್ ಠಾಣೆ ಅಂದ್ರೆ ಕೆರಗೋಡು ಠಾಣೆಯ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಅಹಿತಕರ ಘಟನೆಗಳು ಮುಂದುವರಿದಂತೆ ಪೊಲೀಸರು ಮುಂಜಾಗ್ರತೆ ತಗೊಂಡಿದ್ದಾರೆ ನೋಡಿ ಹುಟ್ತಾ ಅಣ್ಣ ತಮ್ಮಂದ್ರು ಬೆಳೀತಾ ದಾಯದಿಗಳು ಆಮೇಲೆ ನಿಮ್ಮಿಬ್ರು ಅಣ್ಣ ತಮ್ಮಂದ್ರ ಒಂದು ಗಲಾಟೆಗೆ ಮಕ್ಳನ್ನ ಸೇರಿಸ್ಕೊಳ್ತೀರಾ ಅಂದ್ರೆ ಚಿಕ್ಕಪ್ಪನ ಮಕ್ಕಳು ಬಂದು ಕೊಲ್ತಾರೆ ಅಣ್ಣನ ಮಕ್ಕಳು ಅಂದ್ರೆ ನೀವು ಅಪ್ಪನ ಸಾಯಿಸ್ದಂಗೆ ಆಸ್ತಿಗೋಸ್ಕರ ನಿಮ್ಮ ಅಪ್ಪನ ಜೊತೆಗೆ ನೀವು ಕೈ ಜೋಡಿಸಿದಿರಿ ನಾಳೆ ನಿಮ್ಮ ಅಪ್ಪನು ಏನೋ ಆಸ್ತಿಗೆ ಮೋಸ ಮಾಡಿದ್ರು ಹಂಗಾರೆ ಅಪ್ಪನೂ ಕೊಂದು ಬಿಡ್ತೀರಾ ನೀವು ಚಿಕ್ಕಪ್ಪನ ಕೊಂದು ಹಾಕಿದಾರಂತೆ ಇದನ್ನ ನೋಡಿ ಅಲ್ಲಿ ಗ್ರಾಮಸ್ಥರೆಲ್ಲರೂ ರೊಚ್ಚಿಗೆದ್ದು ಮನೆಯನ್ನೆಲ್ಲ ಧ್ವಂಸ ಮಾಡಾಕಿದ್ದಾರೆ ಮನೆ ಹಾಳಾಗೋಗ್ಲಿ ಬಿಡಿ ಇವತ್ತಲ್ಲ ಅಂದ್ರೆ ನಾಳೆ ಕಟ್ಟಿಸ್ಕೊಳ್ತಾರೆ ದುಡ್ಡು ಇವತ್ತು ಹೋಗುತ್ತೆ ನಾಳೆ ಬೆಳೀತೆ ತಮ್ಮನ್ ಕೊಂದು ಹಾಕಿದ್ದಾನೆ ಅಣ್ಣ ಅಂತ ಅನಿಸ್ಕೊಂಡಿರೋನು ಅಂದ್ರೆ ಬೆನ್ನಿಂದೆ ಹುಟ್ಟಿರೋನ್ನ ಮೋರ್ ಡೀಟೇಲ್ಸ್ ನನ್ನ ಕಲೆಗೆ ರಾಘವೇಂದ್ರ ನೀಡ್ತಾರೆ ರಾಘವೇಂದ್ರ ಹಳ್ಳಿಗಳ ಕಡೆ ಈ ಏನು ಗದ್ದೆ ಆಸ್ತಿ ವಿಚಾರ ಬಂತು ಅಂದ್ರೆ ಅಣ್ಣ ತಮ್ಮಂದ್ರು ಈ ಪ್ರಮಾಣದ ಹೊಡೆದಾಟವನ್ನ ನಾವು ಇನ್ನೂ ಕೂಡ ಮುಂದುವರಿಸ್ಕೊಂಡು ನೋಡ್ತಾ ಇದೀವಲ್ಲ ಅನ್ನೋದೇ ಆಶ್ಚರ್ಯ ನೋವು ಏನಾಯ್ತು ಏನಂತಾರೆ ಕುಟುಂಬಸ್ಥರು ಯಾಕೆ ಈ ಪ್ರಮಾಣದಲ್ಲಿ ಕೋಪಗೊಂಡಿದ್ದಾರೆ ಗ್ರಾಮಸ್ಥರು ಡೀಟೇಲ್ಸ್ ಕೊಡೋದಾದ್ರೆ ಎಸ್ ವಿದ್ಯಾ ಮಂಡ್ಯ ತಾಲೂಕಿನ ಮಾಯಪ್ಪನಹಳ್ಳಿ ಗ್ರಾಮದಲ್ಲಿ ಇಂದು ಬೆಳಗ್ಗೆ ನಡೆದಂತಹ ಏನು ದಾಯದೆಗಳ ಕಲಹದಲ್ಲಿ ಏನು ಯೋಗೇಶ್ ಎಂಬ ತಮ್ಮನನ್ನ ಆತನ ಅಣ್ಣ ಅಥವಾ ಅಣ್ಣನ ಮಕ್ಕಳು ಸೇರಿ ಈಗ ಹತ್ಯೆ ಮಾಡುವಂತ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಅಣ್ಣ ಲಿಂಗರಾಜ ಮನೆಯನ್ನ ಅಲ್ಲಿನ ಗ್ರಾಮಸ್ಥರು ರೊಚ್ಚಿಗೆದ್ದು ಈಗ ಮನೆಯನ್ನ ಧ್ವಂಸ ಮಾಡುವಂತ ಘಟನೆ ಬೆಳಕಿಗೆ ಬಂದಿರುವಂತದ್ದು ಅದರಲ್ಲೂ ಕೂಡ ಏನು ಮೃತ ಯೋಗೇಶ್ನ ಮದುವೆ ಕೂಡ ಏನು ನೆಕ್ಸ್ಟ್ ವಾರ ಅಷ್ಟೇ ಇರುವಂತದ್ದು ಈಗಾಗಲೇ ಕೂಡ ಇನ್ವಿಟೇಷನ್ ಕಾರ್ಡ್ ಅನ್ನು ಕೂಡ ಹಂಚಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಣ್ಣನ ಮಕ್ಕಳು ಹತ್ಯೆ ಮಾಡುವಂತದ್ದು ನಿಜಕ್ಕೂ ಕೂಡ ಆ ಊರಿನಲ್ಲಿ ಒಂದು ರೀತಿ ಆತಂಕದ ವಾತಾವರಣವನ್ನ ಸೃಷ್ಟಿ ಮಾಡಿದೆ ಇದರಿಂದ ರೊಚ್ಚಿಗೆದಂತಹ ಏನು ಯೋಗೇಶ್ನ ಸಂಬಂಧಿಕರು ಹಾಗೂ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಈಗ ಅಣ್ಣನ ಮನೆಗೆ ನುಗ್ಗಿ ಅಣ್ಣನ ಮನೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ ಮನೆಯಲ್ಲಿದ್ದಂತ ಪೀಠೋಪಕರಣ ಫ್ರಿಡ್ಜ್ ಟಿವಿ ಎಲ್ಲವನ್ನೂ ಕೂಡ ಪುಡಿ ಮಾಡಿರುವಂತದ್ದು ಸದ್ಯಕ್ಕೆ ಗ್ರಾಮಕ್ಕೆ ಕೂಡ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕಿ ಅಲ್ಲಿ ಉದ್ರಿಕ್ತ ಗ್ರಾಮಸ್ಥರನ್ನು ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಗ್ರಾಮದಲ್ಲಿ ಹೆಚ್ಚಿನ ಅಹಿತಕರ ಘಟನೆ ನಡೆಯದಂತೆ ಕೂಡ ಗ್ರಾಮಕ್ಕೆ ಒಂದು ಬಿಗಿ ಭದ್ರತೆಯನ್ನು ಕೂಡ ಹಾಕಿರುವಂತದ್ದು ಈ ಒಂದು ಘಟನೆಯಲ್ಲಿ ನಿಜಕ್ಕೂ ಕೂಡ ಒಂದು ದಾಯದೆಗಳ ಕಲಹ ಈ ರೀತಿಯಾಗಿ ತಮ್ಮನ್ನೇ ಕೊಲೆಗೈಯುವ ಹಂತಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಒಂದು ಗಾದೆಗೆ ಅನ್ವಯಿಸುವಂತ ಏನು ಹುಟ್ಟ ಅಣ್ಣ ತಮ್ಮದ ಬೆಳೀತಾ ದಾಯದೆಗಳು ಆ ರೀತಿಯಾಗಿ ಇದೀಗ ತಮ್ಮನನ್ನ ಆತನ ಅಣ್ಣ ಹಾಗೂ ಅಣ್ಣನ ಮಕ್ಕಳು ಸೇರಿ ಮುಗಿಸುವಂತದ್ದು ನಿಜಕ್ಕೂ ಕೂಡ ಈಗ ಒಂದು ಪ್ರಕರಣದ ಗಂಭೀರತೆಯನ್ನ ನೋಡ್ಬೇಕಾಗಿದೆ ಈಗಾಗಲೇ ಸದ್ಯಕ್ಕೆ ಪೊಲೀಸರು ಕೂಡ ಈ ಒಂದು ಕೊಲೆಯನ್ನ ಮಾಡಿ ಪರದೆಯಾಗಿರುವಂತಹ ಅಣ್ಣ ಹಾಗೂ ಅಣ್ಣನ ಮಕ್ಕಳನ್ನ ಈಗ ಬಂಧಿಸುವ ಕೆಲಸಕ್ಕೆ ಮುಂದಾಗಿರುವಂತದ್ದು ಸದ್ಯಕ್ಕೆ ಆ ಮೂವರು ಕೂಡ ಈಗ ತಲೆಮರೆಸಿಕೊಂಡಿದ್ದು ಅವರ ಒಂದು ಬಂಧನಕ್ಕೂ ಕೂಡ ಪೊಲೀಸರು ಬಲೆಯನ್ನ ಬಿದ್ದು ಸದ್ಯಕ್ಕೆ ಈಗ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿರುವಂತದ್ದು ವಿದ್ಯಾ ಥ್ಯಾಂಕ್ ಯು ಡೀಟೇಲ್ಸ್ಗೆ ಊರಿನವ್ರಿಗೆ ಹೆಂಗ್ರಿ ಮುಖ ತೋರಿಸ್ತೀರಾ ಊರಿನವ್ರು ಮಾಡಿರೋ ಪರಿಸ್ಥಿತಿ ನೋಡಿ ಆಸ್ತಿಗೋಸ್ಕರ ತಮ್ಮನನ್ನು ಕೊಲ್ಲದಂತೆ ತಮ್ಮನ್ನ ಕೊಲ್ಲಕ್ಕೆ ಮಕ್ಕಳನ್ನು ಸೇರಿಸ್ಕೊಳ್ತೀರಂತೆ ಕಿರಾತಕರ ನೀವು ಕೊಲೆಗೇಡಿಗಳ